ಅದು ಅದು ಶ್ರಾವಣಿ ಅಂದರೆ ನಂದಿನಿಯವ್ರಿಗೆ ಹುಟ್ಟಿದ ಮಗು ವೀರವ್ರಿಗೆ ಹುಟ್ಟಿದ ಮಗು ಅಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದೆ. ಇದಕ್ಕೇನು ಹೇಳ್ತೀರಾ? ಡಾಕ್ಟ್ರೇ, ನೀವು ಪವಿತ್ರವಾದ ಕೆಲಸದಲ್ಲಿದ್ದವರು. ಡಾಕ್ಟ್ರನ್ನ ನಾವು ದೇವ್ರ ಥರ ನೋಡ್ತೀವಿ. ನಿಮ್ಮ ಬಾಯಲ್ಲಿ ಸುಳ್ಳು ಬರಬಾರ್ದು ಡಾಕ್ಟ್ರೇ. ನಿಜ ಹೇಳಿ, ಆ ರಿಪೋರ್ಟಲ್ಲಿ ಇದ್ದಿದ್ದೆಲ್ಲ ಸತ್ಯನಾ? ಸುಬ್ಬು ಇಷ್ಟೆಲ್ಲ ಆದ್ಮೇಲೆ ನೀನು ಅವ್ರು ಯಜಮಾನ್ರೆ, ಒಂದು ನಿಮಿಷ. ಡಾಕ್ಟ್ರೇ, ನಿಜ ಹೇಳಿ, ಆ ರಿಪೋರ್ಟಲ್ಲಿ ಏನಿತ್ತು? ನೀವು ಹೇಳಲಿಲ್ಲ ಅಂದರೆ ಇದನ್ನು ಬೇರೆ ಥರನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆ ರೀತಿ ರಿಪೋರ್ಟ್ ಕೊಡದೆ ನಂಗೆ ಬೇರೆ ಯಾವುದೂ ದಾರಿ ಇರಲಿಲ್ಲ ಸರ್. ಏನು ಮಾತಾಡ್ತಾ ಇದ್ದೀರಾ? ಏನು ನಿಮ್ಮ ಮಾತಿನ ಅರ್ಥ? ನಾನೇನು ಮಾಡಲಿ ಸರ್? ಆ ರೀತಿ ರಿಪೋರ್ಟ್ ಕೊಡದೇ ಇದ್ದರೆ ನನ್ನ ಹೆಂಡತಿನ ಮಗುನ ಕೊಂದು ಸಾಯಿಸಿ ಅಂತ ಹೆದರಿಸ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಆ ರಿಪೋರ್ಟ್ ಕೊಟ್ಬಿಟ್ಟೆ ಸರ್. ರಿಪೋರ್ಟಲ್ಲಿ ಏನಿತ್ತು ಅಂತ ಹೇಳಿ ಡಾಕ್ಟ್ರೇ. ಅದು ಅದು ಅಂದರೆ ನೀವು ಆವತ್ತು ಕೊಟ್ಟಿದ್ದು ಸುಳ್ಳು ರಿಪೋರ್ಟಾ? ಸರ್, ನಿಮ್ಮ DNA ಸ್ಯಾಂಪಲ್ಸು ನನ್ನ ಹತ್ರ ಬಂದಿತ್ತು. ನಾನು ಅದನ್ನೆಲ್ಲ ವೆರಿಫೈ ಮಾಡಿ ಇನ್ನೇನು ರಿಪೋರ್ಟ್ ಬರೀಬೇಕು ಅಂತಿದ್ದೆ ಸರ್. ಅಷ್ಟೊತ್ತಿಗೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದಾಗೆ ರಿಪೋರ್ಟ್ ಬರೀಬೇಕು, ಇಲ್ಲದೇ ಇದ್ದರೆ ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ ಅಂದ್ಬಿಟ್ರು ಸರ್. ಹಾಗಾಗಿ ಭಯದಿಂದ ಅವ್ರು ಹೇಳ್ದಾಗೆ ರಿಪೋರ್ಟ್ ಬರೆದ್ಬಿಟ್ಟೆ ಸರ್. ಸರಿ ಡಾಕ್ಟ್ರೇ, ರಿಪೋರ್ಟಲ್ಲಿ ನಿಜವಾಗ್ಲೂ ಏನಿತ್ತು ಅಂತ ಹೇಳಿ. ಅದು ಅಂದರೆ ನಂದಿನಿಯವ್ರಿಗೆ ಹುಟ್ಟಿದ ಮಗು ಅಂದರೆ ಶ್ರಾವಣಿ ವೀರೇಂದ್ರ ಸರ್ದೇಸಾಯಿ ಅವ್ರ ಮಗಳು. ಹೌದು ಸರ್, ಶ್ರಾವಣಿ ನಿಮ್ಮ ರಕ್ತ. ನೀವು ಶ್ರಾವಣಿ ತಂದೆ, ಅವಳು ನಿಮ್ಮ ಮಗಳು. ನೀನಿರೋ ಮನೆಯಲ್ಲಿ ಈ ವಿಷಾಕಾರೋ ಸರ್ಪನ ಸಾಕಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಯಜಮಾನ್ರೆ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಒಳ್ಳೇದಾಗ್ಲಿ ಅಂತ ಹಾರೈಸೋರು ಮುಂದೆ ಬರಬೇಕು, ಕಣ್ಗೆ ಬೀಳಬಾರ್ದು ಅಂತ ದೂರ ಇಟ್ಟಿರೋರಲ್ಲ. ಯಾವುದೇ ಸಂಬಂಧ ಇದ್ದರೂ ಈ ಅನಿಷ್ಟನ ಸಾಕಿ ಬೆಳೆಸುತ್ತೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಪ್ಪ 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 ಅಂತ ನಿನ್ ಬಾಯಿನ ಕರಿಬೇಡ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ. ಅಪ್ಪ ಅಂತ ಕರಿಬೇಡ, ನೀನ್ ಯಾವತ್ತೂ ನನ್ನ ಮಗಳಲ್ಲ. ಇಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಪ್ಪ. ನಾನು ಹೇಳ್ತಾ ಇಲ್ಲ ಅಪ್ಪ.